ಇಡೀ ದೇಶಾದ್ಯಂತ ಒಂದರ ಹಿಂದೆ ಒಂದು ರಾಜ್ಯದಂತೆ SIR ನಡೀತಾ ಇದೆ. ಒಂದಷ್ಟು ಕಡೆ SIRನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ವಿರೋಧಿಸುವಂತಹ ರಾಜ್ಯ ಸರ್ಕಾರಗಳನ್ನು ನಾವು ನೋಡಿದ್ದು. ಪಶ್ಚಿಮ ಬಂಗಾಳದಲ್ಲಿ ಆ ರೀತಿ ಧೋರಣೆನ ತೋರಿಸಿದಂತಹ ಮಮತಾ ಬ್ಯಾನರ್ಜಿಯನ್ನು ಜನರೇ ತೆಗೆದು ತಿಪ್ಪೆಗೆ ಹಾಕಿದ್ದನ್ನು ನಾವು ನೋಡಿದ್ವಿ. ಆದರೆ ಕರ್ನಾಟಕದಲ್ಲಿ ಒಂದು ರೀತಿ ಹೊಸ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಪ್ರತಿ 10 ವರ್ಷಕ್ಕೊಂದು ಸಾರಿ ನಾವು ಜನಗಣತಿಯನ್ನು ಮಾಡ್ತೀವಿ. 10 ವರ್ಷದಲ್ಲಿ ಎಷ್ಟು ಜನರ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನು ನಾವು ಆ ಒಂದು ಜನಗಣತಿಯ ಮುಖಾಂತರವಾಗಿ ಅಂದಾಜು ಮಾಡ್ತೀವಿ. ನಿಖರವಾದ ಸಂಖ್ಯೆ ಸಿಗುತ್ತೆ. 2011ರ ನಂತರ 2021ಕ್ಕೆ ಜನಗಣತಿ ಆಗಬೇಕಿತ್ತು. ಆದರೆ ಕೋವಿಡ್ ಬಂತು. ಅದಾದ ನಂತರ ಜನಗಣತಿ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಈ SIR ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದರಲ್ಲಿ 2 ವಿಧಾನವಿದ್ದಾವೆ. ಒಂದು ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತೇಳಿ ಹೇಳಿ ಪ್ರತಿ ವರ್ಷನೂ ಮಾಡ್ತಾರೆ. ಈ ಒಂದು ಡಿಫ್ರೆನ್ಷಿಯೇಟ್ ಮಾಡಿ ನೋಡಬೇಕು ನಾವು. SIRಗೂ SSRಗೂ ಏನು ವ್ಯತ್ಯಾಸ ಇದೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗುತ್ತೆ. ಸ್ಪೆಷಲ್ ಸಮ್ಮರಿ ರಿವಿಷನ್ನು ಪ್ರತಿ ವರ್ಷನೂ ನಡೆಯುತ್ತೆ. ಅದರಲ್ಲಿ ಜನ ವಾಲಂಟಿಯರ್ ಆಗಿ ಸ್ವಇಚ್ಛೆಯಿಂದ ಪಾರ್ಟಿಸಿಪೇಟ್ ಮಾಡ್ಬೋದೇ ಹೊರತು ಅದೇನು ಕಡ್ಡಾಯ ಇರಲ್ಲ. ಈ ಸ್ಪೆಷಲ್ ಸಮ್ಮರಿ ರಿವಿಷನ್ನಲ್ಲಿ ಹೊಸದಾಗಿ ಯಾರಾದ್ರೂ ಮತದಾರರ ಪಟ್ಟಿಗೆ ನೋಂದಣಿ ಮಾಡ್ಕೊಳ್ಬೇಕು, 18 ವರ್ಷ ಆಗಿದೆ, ಅವರು ವಾಲಂಟಿಯರ್ ಆಗಿ ಹೋಗಿ ನಮ್ಮ ಹೆಸರು ಸೇರಿಸಿ ಅಂತ ಬರ್ತಾರೆ. ಇನ್ನು ಕೆಲವರು ಅಡ್ರೆಸ್ ಚೇಂಜ್ ಆಗಿದೆ, ಅದನ್ನು ಮಾಡಿಫಿಕೇಶನ್ ಮಾಡಿ ಅಂತ ಬರ್ತಾರೆ. ಇನ್ನು ಕೆಲವರು ಡೆತ್ ಆಗಿದೆ, ಅದನ್ನು ಡಿಲೀಷನ್ ಮಾಡಿ ಅಂತ ಬರ್ತಾರೆ. ಇದು ಕಡ್ಡಾಯ ಅಲ್ಲ, ಇದು ಸ್ವಇಚ್ಛೆಯಿಂದ ಮಾಡುವಂಥದ್ದಾಗಿದೆ. ಆದರೆ ಕೇಂದ್ರ ಸರ್ಕಾರ ಜನಗಣತಿನೂ ಆಗಿಲ್ಲ, ಆದರೆ ಈ ಮತದಾರ ಪಟ್ಟಿಯನ್ನು ಸೂಕ್ತ ರೀತಿಯಲ್ಲಿ ಪರಿಷ್ಕರಣೆ ಮಾಡಬೇಕಾದ ಅಗತ್ಯತೆಯನ್ನು ಮನಗಂಡು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಹೇಳಿ ಪ್ರಾರಂಭವನ್ನು ಮಾಡಿದೆ. ಇದರ ವಿಶೇಷತೆ ಏನು ಅಂತಂದರೆ 2002ಕ್ಕಿಂತ ನಂತರ ಯಾರ್ಯಾರು ಮತದಾರ ಪಟ್ಟಿನಲ್ಲಿದ್ದಾರೆ ಅವರು 2025ರಲ್ಲಿ ಇದ್ರೂ ಕೂಡ ಅವರು 2002ರ ನಂತರ ಬಂದಿರುವಂಥವರು ಸೂಕ್ತ ದಾಖಲೆಗಳನ್ನು ಕೊಡಲೇಬೇಕು. ಇದರಲ್ಲಿ ಇದು ಸ್ವಇಚ್ಛೆ ಇಲ್ಲ, ಇದು ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಸ್ಪೆಷಲ್ ಸಮ್ಮರಿ ರಿವಿಷನಲ್ಲಿ ಹೆಸರನ್ನ ಮತದಾರರ ಪಟ್ಟಿಗೆ ಸೇರಿಸ್ಕೊಳ್ಳೋದು, ಡಿಲೀಷನ್ನು ಅಥವಾ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಸ್ವಇಚ್ಛೆ ಆಗಿದ್ದರೆ ಇಲ್ಲಿ ಡೂಪ್ಲಿಕೇಶನ್ನ ತಡಿಬೇಕು. ಯಾಕಂದರೆ ಒಂದಕ್ಕಿಂತ ಹೆಚ್ಚು ಕಡೆ ಅವ್ರದ್ದು ಮತದಾರ ಪಟ್ಟಿಲಿ ಇರ್ತಾರೆ. ಆಮೇಲೆ ಯಾರು ತೀರ್ಕೊಂಡಿದ್ರೆ ಕಡ್ಡಾಯವಾಗಿ ಮರಣ ಪ್ರಮಾಣ ಪತ್ರವನ್ನು ಕೊಟ್ಟು ಅದನ್ನು ಡಿಲೀಷನ್ ಮಾಡಬೇಕು. ಇನ್ನು ಕೆಲವು ಕಡೆ ಈ ವಲಸೆ ಕಾರ್ಮಿಕರು ಇರ್ತಾರೆ, ಅವರು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ. ಹಾಗಾಗಿ 4-6 ಕಡೆ ಅವರು ಮತದಾರರ ಪಟ್ಟಿಯಲ್ಲಿ ಇರ್ತಾರೆ. ಅದನ್ನೆಲ್ಲ ಗುರುತು ಮಾಡಿ ಅದನ್ನು ಡಿಲೀಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಮಾಡಿದ್ದಾರೆ. ನಾವು ಇದನ್ನು ಮನೆಗೂ ಹೋಗಿ BLOಗಳು BLA 1 BLA 2 ಹೋಗಲೇಬೇಕಾಗಿರೋ ಕಾರಣ ಏನು ಅಂತಂದರೆ, ಡೋರ್ ನಂಬರನ್ನು ನೀವು ಪ್ರತಿ ಮನೆಗೂ ಹೋಗದೇ ಇದ್ದರೆ ಆ ಮನೆಯಲ್ಲಿ ಅವ್ರು ವಾಸ ಇದ್ದಾರೆ ಇಲ್ವಾ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? 2018ರಲ್ಲಿ ಇದೇ ನರಸಿಂಹರಾಜ ಕ್ಷೇತ್ರದಲ್ಲಿ ಹಿಂದೂಗಳ ಮನೆ, ಹಿಂದೂಗಳ ಖಾಲಿ ಸೈಟು, ಆದರೆ ಅದರಲ್ಲಿ ಮುಸಲ್ಮಾನರ ಮತದಾರರು ವಾಸವಾಗ್ತಿದ್ರು. ಒಂದೊಂದು ಖಾಲಿ ಸೈಟಲ್ಲಿ 20 ಜನದೆಲ್ಲ ಹೆಸರು ಪಟ್ಟಿನಲ್ಲಿತ್ತು. ಈ ರೀತಿ ಈ ಥರ ಮೋಸ ಮಾಡುವಂಥದ್ದು, ಈ ಥರ ಡ್ಯೂಪ್ಲಿಕೇಶನ್ನು ಅಥವಾ 16 ಕಡೆ ತಮ್ಮ ಮತಗಳನ್ನು ಸೇರಿಸ್ಕೊಂಡು ಚುನಾವಣೆ ಮೇಲೆ ಪರಿಣಾಮ ಬೀರುವಂಥದ್ದು, ಇದನ್ನೆಲ್ಲ ತಡೆಯುವಂಥ ಉದ್ದೇಶವನ್ನು SIR ಇಟ್ಕೊಂಡಿದೆ.